75ನೇ ವರ್ಷದ ಗಣರಾಜ್ಯೋತ್ಸವನ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಶುಭ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಭಾರತಕ್ಕೆ 2047ನೇ ಇಸ್ವಿಗೆ 100 ವರ್ಷಗಳು ತುಂಬುವಂಥ ಈ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿ ಹೊಂದಿರುವಂಥ ದೇಶದ ಪಟ್ಟಿಯಲ್ಲಿ ಸೇರಬೇಕು ಪ್ರಪಂಚದಲ್ಲಿ ಅಂಥೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ, ಅವರ ಕನಸಿದೆ. ನನಸ್ಕೊಡುವಂಥ ದಿಕ್ಕಿನಲ್ಲಿ ಈ ನಾಡಿನ ಜನ ನಾವೆಲ್ಲರೂ ಕೂಡ ಒಂದು ಕೊಡುಗೆಯಾಗಿ ಕೊಡುವಂಥ ದಿಕ್ಕಿನಲ್ಲಿ ಶಕ್ತಿ ತುಂಬುವಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಸಂದರ್ಭ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಿದ್ದೇವೆ. ಸರ್, ಈಗ ಮತ್ತು ಗೌರವಾನ್ವಿತ ಜಗದೀಶ್ ಶೆಟ್ಟರು ನಿನ್ನೆ ದೆಹಲಿಯಲ್ಲಿ ಅಧಿಕೃತವಾಗಿ ನಮ್ಮ ಕೇಂದ್ರದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇನಿಷಿಯೇಟಿವ್ ತೆಗೆದುಕೊಂಡು ವಾಪಸ್ ವಾಪಸಿ ಅಂತ ಏನು ಹೇಳ್ತೀವಿ, ವಾಪಸ್ ಅವ್ರ ಮನೆಗೆ ಕರೆತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಮಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಶಕ್ತಿ ತುಂಬುತ್ತೆ. ಮತ್ತು ಇದು ಕೇವಲ ಒಂದು ಸ್ಟಾರ್ಟಿಂಗ್ ಮಾತ್ರ. ಇದು ಇನ್ನು ಬರೋ ದಿನದಲ್ಲಿ ಇನ್ನೂ ಅನೇಕ ಪ್ರಮುಖರು ನಮ್ಮಿಂದ ದೂರ ಆದಂಥವ್ರು, ಪ್ಲಸ್ ಆ ಪಕ್ಷದಲ್ಲಿ ಇರೋ ಬೇರೆ ಬೇರೆ ಪಕ್ಷದಲ್ಲಿ ಇರೋವಂಥವ್ರು ಇವತ್ತು BJP ಕಡೆಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನಾಯಕತ್ವ, ರಾಷ್ಟ್ರದಲ್ಲಿ ಮತ್ತೊಮ್ಮೆ ಸನ್ಮಾನಿಸಿದ ಮೋದಿಜಿಯವರ ನೇತೃತ್ವದ ಸರ್ಕಾರ ಬಂದರೆ ಈ ದೇಶಕ್ಕೆ ಭವಿಷ್ಯ ಅಂತೇಳಿ ಚಿಂತನೆ ಮಾಡಿಕೊಂಡು ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಈಗಾಗಲೇ ಚರ್ಚೆಯಲ್ಲಿದ್ದಾರೆ. ಹಾಗಾಗಿ ಕರ್ನಾಟಕ ಈ ಸತಿ 100ಕ್ಕೆ 100 ಏನು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಕೊಡುಗೆಯಾಗಿ ಈ ಬಾರಿಯ ಕೇಂದ್ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಶಕ್ತಿ ತುಂಬುವಂಥ ಕಾರ್ಯ ನಮ್ಮ ಕರ್ನಾಟಕದ ಮತದಾರ ಬಂಧುಗಳು ಈ ಬಾರಿ ಆಶೀರ್ವಾದನ 100ಕ್ಕೆ 100 ಮಾಡ್ತಾರೆ. ರಾಷ್ಟ್ರದ ಹಿತದೃಷ್ಟಿಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂತ ನಾನು ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಸರ್, ಈಗ ಇಲ್ಲಿ ನಮ್ಮ ಕನ್ನಡ ಕ್ಷೇತ್ರದ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಬಾಬರಿ ಮಸೀದಿ ಧ್ವಂಸ ಆದಂತೆ ಭಟ್ಕಳದ ಮಸೀದಿ, ಸಿರ್ಸಿಯ ಮಸೀದಿ ಹಾಗೂ ಚನ್ನರಾಯಪಟ್ಟಣದ ಮಸೀದಿಗಳು ಸಹ ಅದೇ ರೀತಿ ಆಗುತ್ತವೆ ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಪಕ್ಷಕ್ಕೆ ಹೊಡೆತ ಅಲ್ವೇ? ಈಗಾಗಲೇ ಅವ್ರ ಹೇಳಿಕೆಗಳ ಬಗ್ಗೆ ಕಳೆದ 2 ವಾರದಿಂದ ಚರ್ಚೆ ಆಗಿದೆ. ನಮ್ಮ ಪಕ್ಷದ ನಾಯಕರು ಕೂಡ ಈಗಾಗಲೇ ಆ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮಧು ಬಂಗಾರಪ್ಪ ಅವರು ನಿಮ್ಮ ವಿರುದ್ಧ ಇರ್ಬೋದು, ಸಂಸದ ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಸೋಲಿಸ್ತೀವಿ ಈ ಬಾರಿ ಇಲ್ಲಿ ಮತ್ತು ಶಿವಮೊಗ್ಗದಲ್ಲಿ 2 ಕಡೆ ಅನ್ನೋದು ಸಹಜವಾಗಿ ಎಲ್ಲ ಕಡೆಗಳಲ್ಲೂ ಅದನ್ನೇ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಸಹಜ, ಅವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಒಬ್ಬ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಿಂದ ಅವ್ರು ಹೇಳಬೇಕಾದಂಥ ಪದ ಆದರೆ ಒಂದು ಸಿಂಗ್ಲರ್ ವರ್ಡ್ ಏನು ಪದೇ ಪದೇ ನೋಡ್ಕೊತೀನಿ, ಮಾಡ್ಕೊತೀನಿ, ಏನು ಕಿತ್ಕೊಂಡ್ರು ಈ ಥರ ಪದಗಳೇನೇನು ಉಪಯೋಗಿಸ್ತಾ ಇದ್ದಾರೆ, ಅದು ಅವರು ಗೌರವಾನ್ವಿತ ಮಂತ್ರಿಗಳ ಒಂದು ಸ್ಥಾನ, ಗೌರವಾನ್ವಿತ ಬಂಗಾರಪ್ಪನವರ ಸುಪುತ್ರರಾಗಿ ಆ ರೀತಿಯಾದ ಪದಗಳನ್ನು ಉಪಯೋಗಿಸೋದು ಅವ್ರ ಘನತೆಗೆ ತಕ್ಕದ್ದಲ್ಲ ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಈಗ ನಿರೀಕ್ಷೆ ಇದೆ ಮತ್ತು ಯಾವ ಸಂದರ್ಭದಲ್ಲಿ ಘೋಷಣೆ ಆಗ್ಬೋದು ಹೆಸರುಗಳು ಫೈನಲ್? 100 ಈ ಬಾರಿ 400+ ಕೇಂದ್ರದಲ್ಲಿ. ಹೋದ ಬಾರಿ 304 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬಂದಿದ್ದರು. ಆದರೆ ಈ ಬಾರಿ ನಾನಿವತ್ತು ಮಾರಿಕಾಂಬೆಯ ಒಂದು ತಾಯಿಯ ಜನ್ಮ ಒಂದು ಸನ್ನಿಧಾನದಲ್ಲಿ ಇವತ್ತು ಮಾತಾಡಿ ಹೇಳ್ತಾ ಇದ್ದೇನೆ. 400ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬರ್ತಾರೆ. ಒಂದು ಅಭೂತಪೂರ್ವವಾದಂಥ ಒಂದು ಬೆಂಬಲ ಈ ಬಾರಿ ರಾಷ್ಟ್ರದಲ್ಲಿ ಮೋದಿಜಿಯವರ ಪರವಾಗಿ. ಯಾಕೆಂದರೆ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಮಾತ್ರ ಈ ದೇಶಕ್ಕೆ ಭವಿಷ್ಯ ತುಂಬಲಿಕ್ಕೆ ಸಾಧ್ಯ ಅಂತೇಳಿ ಕಳೆದ 10 ವರ್ಷಗಳ ಒಂದು ಆಡಳಿತ ತೋರಿಸ್ಕೊಟ್ಟಿದೆ. ಹಿಂದುಳಿದ ವರ್ಗದವರು, ಪರಿಶಿಷ್ಟ ಪಂಗಡದವರು, ಶೋಷಿತ ಪೀಡಿತ ಸಮಾಜಗಳಿಗೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಮತ್ತು ಜೀವನ ನಡೆಸಲಿಕ್ಕೆ. ಯಾಕೆಂದರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮದೇ ಗ್ಯಾರಂಟಿ ಮುಗಿದು ಹೋಗಿತ್ತು. ಅಂಥ ಸಂಕಷ್ಟ ಸಂದರ್ಭದಲ್ಲಿ ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡಿದ್ರು. ಹಾಗಾಗಿ ಮೋದಿ ಗ್ಯಾರಂಟಿ ಮುಂದೆ ಯಾವುದೇ ಗ್ಯಾರಂಟಿ ಕೂಡ ನಡೆಯಲ್ಲ. ಅಬ್ಸಲ್ಯೂಟ್ ಮೆಜಾರಿಟಿ ಒಂದು ಒಳ್ಳೆ ರೀತಿಯಂಥ ಒಂದು ಸ್ಥಾನಗಳನ್ನು ಈ ಸಾರಿ ರಾಷ್ಟ್ರದಲ್ಲಿ ಆಶೀರ್ವಾದ ಮಾಡ್ತಾರೆ. ಶಿವಮೊಗ್ಗದಲ್ಲೂ ಮಾಡ್ತಾರೆ, ಕೆನರಾದಲ್ಲೂ ಮಾಡ್ತಾರೆ. ನಾನೊಬ್ಬ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಸದಸ್ಯ, ಯಾವುದೇ ಒಂದು ಪಕ್ಷದ ಪದಾಧಿಕಾರಿ ಆಗಲಿ ಅದು ನನ್ನ ಜವಾಬ್ದಾರಿ ಇರುತ್ತೆ. ಆ ಸಂದರ್ಭದಲ್ಲಿ ಕುಲಕುಶವಾಗಿ ಚರ್ಚೆ ಮಾಡಿ ಯಾವ ಸಂದರ್ಭದಲ್ಲಿ ತರಬಹುದು. ಒಂದೊಂದು ಸತಿ ಸ್ಟ್ರಾಟಜಿಯನ್ನು ಮಾಡ್ತಿರ್ತಾರೆ. ಒಮ್ಮೆ ಚುನಾವಣೆ ಹತ್ತಿರ ಇದ್ದಾಗ ಘೋಷಣೆ ಮಾಡ್ತಾರೆ. ಈಗ ಮೊನ್ನೆ ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯದ ಪಂಚರಾಜ್ಯ ಚುನಾವಣೆಯಲ್ಲಿ 2 months ಅರ್ಲಿ ಕೆಲವು ಸೀಟ್ಗಳನ್ನು ಫೈನಲ್ ಮಾಡುವಂಥ ಪ್ರಯತ್ನ ನಡೆದಿತ್ತು. ಆ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಚುನಾವಣೆ ಘೋಷಣೆ ಆಗಿದೆ, ಒಂದು ಹತ್ತುಗಳು ಶುರುವಾಗಿದೆ. ಶೆಟ್ಟರ್ ಅವರು ಹಾಗೆ ಸೌದಿಯವರು ಮತ್ತಾರು ವಾಪಸಿ ಅಥವಾ BJPಗೆ ಚುನಾವಣಾ ಸಂದರ್ಭದಲ್ಲಿ ವಾಪಸ್ ಬರೋ ಸಾಧ್ಯತೆಗಳಿದೆಯಾ ಸರ್? ವೈಯಕ್ತಿಕ ಯಾವುದೋ ಹೆಸರು ಅನ್ನೋಕ್ಕಿಂತ ಒಂದು ದೊಡ್ಡ ರೀತಿಯಲ್ಲಿ ಇವತ್ತು ನಮ್ಮ ಮೋದಿಜಿಯವರ ಒಂದು
ಬೆಂಬಲಿಸಬೇಕು ಅಂತೇಳಿ ಅನೇಕ ಪಕ್ಷದ ಮುಖಂಡರುಗಳು ಈಗಾಗಲೇ ನಮ್ಮ ಕೇಂದ್ರ ರಾಜ್ಯದ ನಾಯಕರುಗಳ ಜೊತೆಗೆ ಚರ್ಚೆಯಲ್ಲಿದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಆ ಸೇರ್ಪಡೆ ಕಾರ್ಯ ಆಗುತ್ತೆ. ಅವರೆಲ್ಲರೂ ಒಂದು ಉದ್ದೇಶ ಈ ದೇಶಕ್ಕೆ ಭವಿಷ್ಯ ತುಂಬುವಂಥ ಒಬ್ಬ ನಾಯಕ ಮೋದಿಜಿಯವರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಆ ದಿಕ್ಕಲ್ಲಿ 100ಕ್ಕೆ 100 ಅನೇಕ ನಾಯಕರ ಒಂದು ಪಟ್ಟಿನೇ ಇದೆ. ಬರ್ತಾರೆ ಹಂತಕ್ಕೆ ಎಲ್ಲರೂ ಕೂಡ ಸೇರ್ಪಡೆ ಆಗ್ತಾರೆ. ಥ್ಯಾಂಕ್ ಯು.